ಎಲ್ಲರಿಗೂ. ನನ್ನದು ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ನಿಜವಾಗ್ಲೂ ನನಗೆ ಇವತ್ತು ಒಂದು ಕಮೆಂಟ್ ಮಾಡಿದ್ರು, ನೋಡಿ ಬೇಜಾರಾಯ್ತು. ಬೇಜಾರು ಏನಪ್ಪ ಅಂತಂದ್ರೆ, ನಾನು ನಿಮ್ಗೆ ಗೊತ್ತು ಮಂಜಕ್ಕ ಶಿವಲಿಂಗಯ್ಯ ಅಂತ ಇಟ್ಟಿದ್ದ ಹೆಸರು. ನಮ್ಮ ಮನೆಯವ್ರದ್ದು ಹಂಗೆ ತೊಗೊಂಡು ಇಟ್ಟಿದ್ದೆ ನಾನು, ಅಷ್ಟೇ, ಮತ್ತೇನಿಲ್ಲ. ಯಾಕೆ ಇಟ್ಟೆ ಅಂತ ಹೇಳ್ತೇನೆ. ನನಗೆ 5 ಚಾನಲ್ ಅದಾವೆ, 5 ಚಾನಲ್ ಒಳಗೂ ಎಷ್ಟು ಹೆಸರು ಅದಾವು ನನಗೆ ಎಷ್ಟೋ ಸಲ ಕನ್ಫ್ಯೂಸ್ ಆಗ್ಬಿಡ್ತೈತಿ. ಕಂಟಿನ್ಯೂಸ್ ಒಂದೇ ಕುತ್ಕೊಂಡು ಕತಿ ಮಾಡ್ತಾನೆ ಇರ್ತೀನಿ ನಾನು. ಅವಾಗ ಏನಾಗ್ಬಿಡ್ತೈತಿ ಅಂದರೆ, ನನಗೆ ಒಂದೊಂದ್ಸಲ ಲಕ್ಷ್ಮಿ ಅನ್ನೋ ಜಾಗದಲ್ಲಿ ನಾನು ಅಶ್ವಿನಿ ಅಂದಿರ್ತೀನಿ, ಅಶ್ವಿನಿ ಅನ್ನೋ ಜಾಗದಲ್ಲಿ ಲಕ್ಷ್ಮಿ ಅಂದಿರ್ತೀನಿ. ಅದು ನಿಮಗೂ ಗೊತ್ತು. ಕಸ್ತೂರಿಗೂ ಎಷ್ಟೋ ಸಲ ನಾನು ಕನ್ಫ್ಯೂಸ್ ಆಯ್ತು. ಅದು ನಿಮಗೂ ಗೊತ್ತು, ನೀವೇ ಕಮೆಂಟ್ ಮಾಡಿ ಹೇಳಿರಿ ಹಂಗಲ್ಲ ಹಿಂಗಂತ. ಅದಕ್ಕೆ ನಾನು ಮನೆಯವ್ರದ್ದು ಯಾಕೆ ಇಟ್ಕೊಂಡೆ ಅಂದರೆ, ನೆನಪಿರಲಿ ಅನ್ನೋ ಕಾರಣಕ್ಕಷ್ಟೇ ಇಟ್ಕೊಂಡು ಕತಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇನ್ನೊಂದು ಏನಾಯ್ತಂದ್ರೆ, ಅವರಿಬ್ಬರದ್ದು ಯಾಕೆ ಇಟ್ಕೊಂಡೆ ಅಂದರೆ, ಸ್ಟಾರ್ಟಿಂಗ್ ನಮ್ಮ ಮಾವ ದುಡಿತಾ ಇರಲಿಲ್ಲ, ಅವಾಗೆಲ್ಲ ಕಾಮಿಡಿ ಆಗಿತ್ತು ಅದು ಕತಿ. ಸೊ ಅವಾಗ ಮಾವ ನಿಮ್ಗೆ ಇಟ್ಕೋತೀನಿ ಅಂದ್ರೆ, ಇಟ್ಟು ಬರವ ಹಾಳಾಗೋಗಿ ಏನಾರು ಮಾಡ್ಕೊ ಇಟ್ಕೊಂಡು ಹೋಗ ಅಂತ ತಲೆ ಕೆಡಿಸ್ಕೊಲಿಲ್ಲ. ಅವರು ಸುಮ್ಮನೆ ಆಗ್ಬಿಟ್ರೆ ನಾನು ಇಟ್ಕೊಂಡು ಅದನ್ನೇ ಸ್ಟಾರ್ಟ್ ಮಾಡಿದೆ. ಅದು ಆಮೇಲೆ ಅದು ಬರ್ಬರ್ತಾ ಅವ್ರದ್ದು ಈ ಥರನೂ ಇರ್ತಾರೆ ಕೆಲವರು ಜನ ಜಗತ್ತಲ್ಲಿ ಅಂತೇಳಿ ನಾನು ಅದನ್ನು ಕತಿ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಬರ್ತಾನೆ ಬೇರೆ ಥರನೇ ನಡೀತಾ ಇತ್ತು ಅದು ಕತಿ. ಅದಕ್ಕೆ ಈಗ ನಾನು ಮಂಜವ್ವ ಶಿವಲಿಂಗಯ್ಯ ಅನ್ನೋ ಒಂದು ಪಾತ್ರದಲ್ಲಿ ಏನೇ ತೋರಿಸಿದ್ರು, ನಾನು ಅವ್ರ ಪರ್ಸ್ನಲ್ ಜೀವನನೇ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಂತಾರೆ. ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲ ರೀ, ಕೇವಲ ಕಾಲ್ಪನಿಕ ಅಷ್ಟೇ. ಇವತ್ತೊಬ್ರು ಕಮೆಂಟ್ ಮಾಡಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನೂ ಇಲ್ಲ, ನಾನು ಇಲ್ಲಿ ಯಾರ್ದು ಏನು ತಪ್ಪಾಗಿ ನಾನು ತೋರಿಸ್ತಾ ಇಲ್ಲ. ಹಂಗೆ ತೋರಿಸಿದ್ರೆ ನಮ್ಮನೆ ಸುಮ್ಮನೆ ಇರ್ತಾರನ್ರಿ, ನೀವೇ ಹೇಳಿ ನೋಡೋಣ. ಇಲ್ಲ, ಹೆಸರು ಅನ್ನೋ ಕಾರಣಕ್ಕಷ್ಟೇ. ಆದರೆ ನಡುವೆ ಅನ್ನಿಸ್ತು, ನಾ ಹೆಸರು ತೊಗೊಂಡಿದ್ದೆ ತಪ್ಪಾಗೈತಿ, ಅದಕ್ಕೆ ಹಿಂಗೆ ಕಮೆಂಟ್ ಮಾಡ್ಯಾರ ಅಂತೇಳಿ ವಸಂತ ಗೋಪಾಲ ಅಂತ ಚೇಂಜ್ ಮಾಡಿದ್ದೆ ಹೆಸರು ಕೂಡ ನಾನು. ಮತ್ತು ಅದು ನನಗೆ ಅದೊಂಥರ ಡೈಷನ್ ಆಗಲಿಲ್ಲ. ಭಾಳ ಮಂದಿ ಬ್ಯಾಡ್ರಿ ಅಂದಿದ್ದಕ್ಕೆ ಸುಮ್ಮನಾಗಿದ್ದೆ. ಇಲ್ಲ, ಇನ್ಮೇಲೆ ವಸಂತ ಗೋಪಾಲ ಅಂತಲೇ ಕರಿತೀನಿ. ದಯವಿಟ್ಟು ಇದರಲ್ಲಿ ಬರುವಂಥ ಕೆಲವು ಎಲ್ಲ ಪಾತ್ರಗಳು ಕೇವಲ ಕಾಲ್ಪನಿಕ ಅಷ್ಟೇ. ನೀವು ಫಿಲಮ್ ಎಷ್ಟು ನೋಡ್ತೀರಿ, ಅದರೊಳಗೆ ಹೀರೋಗಳು ಹೆಂಗೆ ಇರ್ತಾರೆ, ಹೀರೋಯಿನಿಯರು ಹೆಂಗೆ ಇರ್ತಾರೆ, ರಿಯಲಿ ಹಾಗೆ ಇರ್ತಾರ, ಇರಂಗಿಲ್ಲ. ಅದನ್ನೇ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಜೀವನದಲ್ಲಿ ಎಲ್ಲ ಥರ ಪಾತ್ರಗಳು ಬಂದು ಹೋಗ್ತಿರ್ತಾವೆ, ನಡೀತಿರ್ತೈತಿ ಅನ್ನೋ ಕಾರಣಕ್ಕೋಸ್ಕರ ಇವ್ನು ನೋಡೋದಷ್ಟೇ. ದಯವಿಟ್ಟು ಪರ್ಸನಲ್ ಕಮೆಂಟ್ ಮಾಡಬೇಡ್ರಿ. ನಾನು ನೀಲವ್ವ ಅನ್ನೋ ಒಂದು ಹೆಸರು ತೊಗೊಂಡಿದ್ದೆ. ನಮ್ಮ ಅಣ್ಣನ ಹೆಂಡತಿ ಹೆಸರು ಅದ ನೀಲವ್ವ ಅನ್ನೋದು. ಫ್ಯಾಮಿಲಿ ಒಳಗೆ ಹೆಂಗಿದ್ಲು ಅಂತೇಳಿ ಭಾಳ ಮಂದಿ ನೋಡಿರಿ. ಹಂಗಂತ ನಾನು ನಮ್ಮ ಅಕ್ಕನ ಹೆಸರು ತೊಗೊಂಡೇನಿ ಅಂದ ಕಾರಣಕ್ಕೆ ಆಕಿನೂ ಹಾಗೆ ಅದಾಳ ಅಂತ ಯಾಕೆ ತಿಳ್ಕೊಬೇಕು. ಹೆಸರಷ್ಟೇ ತೊಗೊಂಡೆ. ಯಾಕೆ ಅಂದರೆ ನಂಗೆ ನೆನಪಿರ್ತಾವಲ್ಲ ಮನೆಯವ್ರ ಹೆಸರು ಅಂತ. ನಮ್ಮ ಅವ್ವನ ಹೆಸರು ತೊಗೊಂಡೇನಿ, ನಾನು ಸಾವಿತ್ರವ್ವ ಅಂತೇಳಿ. ಎಷ್ಟು ಪಾತ್ರಗಳು ಅದಾಗ ತೊಗೊಂಡೇನಿ ನೋಡಿರಲ್ಲ ನೀವೇ. ನಾನು ಅದೇ ನಮ್ಮ ಅಪ್ಪನ ಹೆಸರು ನನ್ನ ಹೆಸರೇ ತೊಗೊಂಡೀನಿ, ಪ್ರಿಯಾ ಅಂತೇಳಿ. ನಂದು ಬಿಟ್ಟಿಲ್ಲ. ಯಾಕೆ ನೆನಪಿರ್ತಾವನ್ನೋ ಕಾರಣಕ್ಕಷ್ಟೇ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಆ ಥರ ಕಮೆಂಟ್ ಮಾಡಬೇಡ್ರಿ. ನನಗೆ ಗೊತ್ತು ಇದನ್ನು ಯಾರು ಕಮೆಂಟ್ ಮಾಡ್ಯಾರ ಅಂತೇಳಿ. ನನಗಾಗದೇ ಇರೋ ಯೂಟ್ಯೂಬ್ ಚಾನಲ್ ಅವರೇ ಯಾರು ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ಹಾಗಂತ ಇದೊಂದು ಸಲ ರಿಪ್ಲೈ ಕೊಟ್ಟೀನಿ. ಇನ್ನೊಂದು ಸಲನೂ ಅದೇ ಥರ ಕಮೆಂಟ್ ಮಾಡಿದರೆ ಈಕೆ ಮತ್ತೆ ಡಿಸ್ಟರ್ಬ್ ಆಕಾಳಂತ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಇಗ್ನೋರ್ ಮಾಡಿ ಡಿಲೀಟ್ ಮಾಡಿ ಹೋಗಿದ್ದೀನಿ ನಾನು. ಆದರೆ ಈ ಸಲ ಮಾಡಿದ್ದಕ್ಕೋಸ್ಕರ ರಿಯಲಿ ಅವ್ರು ನಮ್ಮ ಚಾನಲ್ ನೋಡೋರೇ ಇರ್ಬೋದು ಅಂದ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತಾ ಇದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಆಯ್ತು, ಹೋಗಿ ಬಾ. ಏನು ನಿನ್ನ ಮಕ್ಕಳು ನೀನು ಕಲ್ಲೋರು ಹಾಕಿಸ್ತೇನೆ, ನೀನು ಮಣ್ಣೋರು ಹಾಕಿಸ್ತೇನೆ. ನನ್ನ ಮೊಮ್ಮಕ್ಕಳು ಏನೋ ಚಲೋನ ನೋಡ್ಕೋತೀನಿ, ಏನು ತಲೆ ಕೆಡಿಸ್ಕೊಬೇಡ, ಹೋಗಿ ಬಾ. ನೀ ಒಬ್ಬರ ದುಡಿದ್ರೆ ಮನೆ ನಡೆಯಂಗಿಲ್ಲ, ಅದಕ್ಕೆ ನೀನು ದುಡಿ ಅಂತ ಹೇಳಕತ್ತಿರೋದಷ್ಟ. ಅಷ್ಟು ಬಿಟ್ರಿ ನನಗೇನು ನಿಮ್ಮ ಮೇಲೆ ಏನು ದ್ವೇಷನ? ಹಾಂ, ರೇಣವ್ವ, ನಿನಗೇನು ಬುದ್ಧಿ ಐತೆ ಇಲ್ಲ? ಸಣ್ಣ ಮಕ್ಕಳು ಬಿಟ್ಟು ಹಾಕಿ ಕೆಲ್ಸಕ್ಕೆ ಹೋಗ್ಬೇಕಾ? ಮನಸ್ಸಾರ ನೆಮ್ಮದಿಯಾಗಿರ್ತೈತೇನ? ಅಲ್ಲಿ ಹೋದ್ರು ನಾನು ನಮ್ಮ ತಂಗಿ ಚಲೋನ ನೋಡ್ಕೊತೀವಿ ಮಕ್ಕಳನ್ನ. ಏನು ತಲೆ ಕೆಡಿಸ್ಕೊಬೇಡ. ಅವ್ರ ತೊತ್ತಿಗೆ ತಿನ್ನಿಸ್ತೇವೆ, ಉಣಿಸ್ತೇವೆ, ಕರ್ಕೋತೇವೆ. ನೀ ಏಟ್ ಆಡಿಸಿ ನಿನಗಿಂತ ಬಲ ಆಡಿಸ್ತೇನೆ ತಗೋ. ನನಗೂ ಗೊತ್ತಾಯ್ತು, ನಾನು ಖುಷಿನ ಹಡ್ದಕ್ಕೆ ಅದೇನಿ. ನಾ ಏನು ಹಂಗೆ ಇದ್ದಕ್ಕೆಲ್ಲ. ಹೋಗಿ ಬಾ ನೀ ಕೆಲ್ಸಕ್ಕೆ. ಛೇ, ಎಂಥ ಮನುಷ್ಯಳು ನೀನು. ಹಾಂ, ಅಲ್ಲ, ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂತೇಳಿ ನಿನಗೆ ಯಾವತ್ತೂ ಬುದ್ಧಿನ ಬರಂಗಿಲ್ಲ ಅಂತೇನು ನಾನು. ನನಗಂತರೂ ನಿನ್ನ ಮೈ ಒಳಗೆ ಸೇರ್ಕೊಳಕ್ಕೂ ಇಷ್ಟ ಆಗ್ತಿಲ್ಲ. ಛೇ, ಇಷ್ಟು ದಿನ ನಾನಿಲ್ಲಿ ಬರದೇ ಇದ್ದಿದ್ದಕ್ಕೆ ಪಾಪ. ಇರಲಿ, ಇನ್ಮೇಲೆ ನಾನು ಅದೇನಲ್ಲ ನೋಡ್ಕೊತೀನಿ. ನಾನು ಈ ಮಕ್ಕಳನ್ನ ನೋಡ್ಕೊತೀನಿ. ನಿಮ್ಮಿಂದ ಈ ಮಕ್ಕಳಿಗೆ ಏನಾರ ತೊಂದರೆ ಆದರೆ ನಾನು ಸುಮ್ಮನೆ ಬಿಡಂಗಿಲ್ಲ. ಆತ್ರಿ ಅತ್ಯಾರ, ಹೋಗಿ ಬರ್ತೇನೆ. ಹುಡುಗರ ಕಡೆ ಲಕ್ಷ್ಯ ಇರಲಿ ರೀ ಅತ್ಯಾರ. ಅತ್ಯಾರ, ಏನು ತಿಳ್ಕೊಬೇಡ್ರಿ. ನಂದು ಊಟಕ್ಕೆ ಕಟ್ಕೊಂಡಿದ್ದ ಡಬ್ಬಿ ಅಲ್ಲೇ ಅಡುಗೆ ಮನೆಯಾಗ ಬಿಟ್ಟೇನು, ಕೊಡ್ತೀರಿ? ಕೊಡ್ತೀನಿ. ಕೊಡಂಗಿಲ್ಲ ಅಂತೆ ನಾನು. ಪಾಪ ಕೆಲ್ಸಕ್ಕೆ ಹೊಂಟಿ, ಕೊಡಂಗಿಲ್ಲ ಅಂದ್ರೆ ಹೆಂಗಕತಿ? ಕೊಡ್ತೀನಿ ನಿಂದ್ರೆ. ಮಾವರ, ನಿಮ್ಗೇನು ಗೊತ್ತಿಲ್ಲ ನಂಗಿಲ್ಲ. ಅತ್ತಿಯರಿಗೆ ಒಂಚೂರು ಗಂಡು ಮೊಮ್ಮಕ್ಕಳು ಅಂದ್ರೆ ಭಾಳ ಪ್ರೀತಿ. ನನ್ನ ಮಗಳ ಬಗ್ಗೆ ಅಷ್ಟು ಕಾಳಜಿ ಇಲ್ಲ ಅವರಿಗೆ. ನೀವ ಒಂಚೂರು ಹೆಂಗಾರ ಮಾಡಿ ನನ್ನ ಮಗಳನ್ನ ಚಲೋತ್ತಾಗಿ ನೋಡ್ಕೋಬೇಕು. ಈಗ ನನ್ನ ಗಂಡಗೆ ಸಹಾಯ ಆಗಲಿ ಅಂತ ನಾನು ಕೆಲ್ಸಕ್ಕೆ ಹೊಂಟೇನಿ. ಬೇಡ ಅಂತಂದು ಅನ್ನಕ್ಕೆ ನನಗೂ ಬಾಯಿ ಬರಲಿಲ್ಲ. ಹೋಗಲಿ ಬಿಡು, ಮತ್ತು ಒಬ್ಬರ ಕಷ್ಟಪಡಕತ್ತಾರಲ್ಲ ಅಂತ ಹೊಂಟೇನಿ. ಅದಕ್ಕೆ ಮಾವರ ಒಂಚೂರು ಹುಡುಗಿ ಕಡೆ ಲಕ್ಷ್ಯ ಇರಲಿ. ಒದ್ರಿದ್ರ ಒಂಚೂರು ಒದರ್ಕೊಂತಿದ್ಲ, ಏನಾರ ಯಾಕೆ ಹೇಳ್ಕೊಲಿ ಅಂತ ಸುಮ್ಮನೆ ಇರೋದು ಬಿಟ್ಟು ನೀ ಎಲ್ಲ ಮಾತಿಗೂ ಭಾಳ ತಲೆ ಕೆಡ್ಸ್ಕೊಂತಿಯತ್ತಾಗ. ಒಲ್ಲೆನ ಕೆಲ್ಸಕ್ಕೆ ಅಂದಿದ್ರೆ ಆಗೋಕ್ಕಿತ್ತು. ಅಲ್ಲ, ಅವರು ನಿಮಗೊಬ್ಬರಿಗೆ ಕಷ್ಟ ಆಕಿತ್ತಂತ ಅವ್ರು ಹಂಗೆ ಹೇಳಿದ್ರ. ನಾನು ಅದಕ್ಕೆ ಸುಮ್ಮನೆ ಹೋಗ್ಲಿ ಅಂತೇಳಿ. ಆದ್ರೆ ಮಕ್ಕಳು ಬಿಟ್ಟು ಹೋಗಕ್ಕೆ ಮನಸ್ಸೇ ಆಗೋಲ್ತು. ನೀನು ಊಟ ಡಬ್ಬಿ ಇಲ್ಲ? ಅವ ನನ್ನ ಡಬ್ಬಿ ಜೊತೆಗೆ ಇಟ್ಟೈತಿ, ನಂಗೆ ನೆನಪಾಗ್ಲಿಲ್ಲ ಹೇಳಕ್ಕೆ. ಸರಿ ರೀ ಅತ್ಯಾರ, ಹಂಗಾರೆ ಬರಲಿ. ನೀ ಏನು ಚಿಂತೆ ಮಾಡಬೇಡ ಮಾನಸ, ನಾನು ನೋಡ್ಕೋತೀನಿ ಮಕ್ಕಳನ್ನ. ನೀ ಹೋಗ್ಬಾ. ಯಾರಿಗೆ ಹೊಂದಿ? ಅದು ನಾನು ನಿನ್ನಂತೇಳಿ ಮಾತಾಡ್ತೀನಿ ಅನ್ನೋ ವಿಚಾರ ನೀ ಈಗ ನಿಮ್ಮ ಅತ್ತಿ ಮುಂದೆ ಹೇಳಬೇಡ. ಹೇಳಂಗಿಲ್ಲ. ಯಾರಿಗೆ ಹೇಳಂಗಿಲ್ಲ? ಏನು ಹೇಳಂಗಿಲ್ಲ? ಯಾರ ಜೊತೆ ಮಾತಾಡಕತ್ತೀನಿ ನೀನು?
ಹೋಗಿ ಹೋಗಿ ಸುಮ್ಮನೆ ಹೋಗು. ತೀರ ಬರ್ತೀನಿ. ಯಾರ ಜೊತೆ ಮಾತಾಡತ್ತಿದ್ದೆ? ಯಾರು ಹುಚ್ಚಿ ರೀ? ನಿಮಗೇನಾರು ಗೊತ್ತಾತ? ನನಗೆ ಯಾಕೆ ಏನಪ್ಪ ಒಂದು ತಿಳಿವಲ್ತು. ಅಂದಂಗ ನೀವ್ಯಾಕೆ ಆ ಗೋಪಾಲನ್ ಜೊತೆಗೆ ಮಾತಾಡಕತ್ತಿದ್ರಿ? ಶಾಂತವನ್ ತಮ್ಮದನಲ್ಲ, ಅವನ ಜೊತೆಗೆ ಯಾಕೆ ಮಾತಾಡಕತ್ತಿದ್ರಿ? ಅದು ನನಗೆ ಬೇರೆ ಕೆಲಸ ಇತ್ತು, ಅದಕ್ಕೆ ಮಾತಾಡಕತ್ತಿದ್ದೆ. ಯಾಕೆ ಏನಾತೀಗ? ನಿಮ್ಮ ಕೆಲಸದ ಮನೆ ಮಣ್ಣಾಲಿ ಅಲ್ಲೇ ಓಡಿಗೇನಂತವ. ಇಂತಿ ಕೂಡ ಜಗಳ ಮಾಡ್ಕೊಂಡು 4 ದಿನ ಆತಂತ ಮನೆಯಾಗಿಲ್ಲ ಅಂತ. ನೀವು ಈಗ ಒಂದು 2-3 ದಿನದಿಂದನೇ ಮಾತಾಡಿದ್ದ ಅವ್ನು ಕೂಟ ಅಲ್ಲ? ಹೌದು. ಮನೆ ಬಿಟ್ಟು ಹೋದವ್ ನಿಮ್ಗೆ ಹೆಂಗೆ ಸಿಕ್ಕ? ಏನು ವಿಚಾರ? ಎಲ್ಲಿಗೆ ಹೋಗ್ಯಾನ? ನಿಮ್ಗೇನ ಗೊತ್ತೈತಿ ಹೇಳವಲ್ರಿ ಅಷ್ಟೇ. ಕರೆ ಹೇಳ್ರಿ, ಏನಾತ? ನಿನಗೆ ಯಾಕೆ ಬೇಕ್ಲಿ? ಗಂಡಸರಿಗೆ ಯಾಕೆ ಗೌರಿ ದುಃಖ ಅಂತಾರಲ್ಲ, ಹಂಗ ನಮ್ಮ ದುಃಖ ನಿಮಗೆ ಯಾಕೆ ಬೇಕು? ಗಂಡಸರು ನಿಮ್ಗೆ ಅಷ್ಟೇ ಇರ್ತದನ ಕಷ್ಟ ಸುಖ, ಗಂಡು ಮಕ್ಕಳಿಗೂ ಇರ್ತೈತಿ ಕಷ್ಟ ಸುಖ. ನಾವು ಏನೋ ಒಂದು ಮಾತಾಡಿರ್ತೀವಿ, ಎಲ್ಲ ನಿನ್ ಮುಂದೆ ಹೇಳ್ಬೇಕನ ತಾನಾಗಿರ. ರೀ, ಎಲ್ಲರಿಗೂ ಫೋನ್ ಮಾಡಿ ಕೇಳಿದೆ, ಯಾರು ನಮ್ಮಪ್ಪ ಬಂದಿಲ್ಲ ಅನ್ನಕತ್ತಾರ. ನಾನು ಏನು ಮಾಡಲಿ ರೀ? ನನಗೆ ಅನಿಸ್ತೈತಿ ಮನ್ಯಾಗ ಏನೋ ಜೋರು ಜಗಳ ಆಗಿರ್ಬೇಕಂತ ಅನಿಸ್ತೈತಿ. ಏನೋ ಜೋರು ಜಗಳ ಆಗಿ ಎಲ್ಲಿ ನಮ್ಮಪ್ಪ ಮನೆ ಬಿಟ್ಟು ಹೋಗ್ಯಾನ ಅಂತೇನು ನಾನು. ಏನೋ ಒಂದು ಗೊತ್ತಾಗವಲ್ತ್ರಿ. ಅಳ್ಬೇಡ, ಸಮಾಧಾನ ಮಾಡ್ಕೋ. ಅಲ್ಲ, ನೀನು ನಿಮ್ಮ ಅವ್ಗೆ ಫೋನ್ ಹಚ್ಚಿ ವಿಚಾರಿಸಿ ಹೋಗ್ಲಿ ಏನಾಗೈತೆ ಅಂತೇಳಿ. ಯಾರು ಎಲ್ಲಿಗೆ ಫೋನ್ ಹಚ್ಚಿ ವಿಚಾರಿಸೋದು? ಅದು ಮಾವ, ಅದು ನಮ್ಮ ತಂಗಿ ಫೋನ್ ಮಾಡಿದ್ಲು. ನಮ್ಮ ಅಪ್ಪ ಏನೋ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಯಾನಂತ, ಮನ್ಯಾಗಿಲ್ಲಂತ. ನನಗೆ ಅದೇ ಭಾಳ ಬೇಜಾರಾಗ್ತೈತಿ ಮಾವ. ಅಲ್ಲ, ನಿಮ್ಮ ಅಪ್ಪಗ ಈಗ ಇದಕ್ಕಿದ್ದಂಗ ಸ್ವಾಭಿಮಾನ ಬಂದ್ಬಿಡ್ತಾ? ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಯಾನ, ಎಲ್ಲೋಗ್ಯಾನ? ಏನದೇನು ವಿಚಾರ ಮಾಹಿತಿ ಏನು ಇಲ್ಲ? ಫೋನ್ ಹಚ್ಚಿ ವಿಚಾರಿಸ್ಬೇಕು ಬೇಡವಾ? ನಿಮ್ಮ ಕಡೆ ಕಳ್ಳುಗಳಿಗೆ ಅವ್ರ ಮನೆಗೆ ಏನಾರು ಹೋಗ್ಯಾನ ಅಂತೇಳಿ? ಇಲ್ಲ ಮಾವ, ಫೋನ್ ಮಾಡಿ ಅದನ್ನು ಕೇಳಿದೆ, ಇಲ್ಲ ಬಂದಿಲ್ಲ ಅಂತ ಹೇಳಿದ್ರು. ನನಗೆ ಅದೇ ಒಂಥರ ಬೇಜಾರಾಗ್ಬಿಟ್ಟೈತಿ. ಏನ್ ಜಗಳ ಆಗೈತೋ ಏನೋ ಅಲ್ಲಿ ಮನೆ ಒಳಗಂತ. ಅದಕ್ಕೆ ಹೋಗುದಿದ್ರ ನೀ ಒಬ್ಬಕ್ಕೆ ಹೋಗ್ವಾ, ನನ್ನ ಮಗನ್ ಕರ್ಕೊಂಡು ಹೋಗ್ಬೇಡ ಅಷ್ಟೇ. ಏನ ಅದು ಏನಾಗೈತೆ ಏನೋ ವಿಚಾರಿಸ್ಕೊ ಅಲ್ಲೇ ನೀನ. ಇಲ್ಲ ನಿಮ್ಮ ಮಗು ಫೋನ್ ಮಾಡು, ಸ್ಪೀಕರ್ ಆನ್ ಮಾಡು. ಹೋಗಿದ್ ನಿಜಾನೋ ಸುಳ್ಳ ಅದರ ಗೊತ್ತಾಗ್ಲಿ, ಆನ್ ಮಾಡಿ ಮಾತಾಡು. ಹಾ, ರಿಂಗ್ ಆಗ್ತಾ ಇತ್ತಾಳ್ರಿ ಮಾವ, ಎಬ್ಸ್ಲಿ. ಹಲೋ, ಯಾರು? ಅವ್ವ, ನಾನ್ ನನ್ನ ನಂಬರ್ ಗೊತ್ತಾಗ್ಲಿಲ್ಲ. ಹೇಳುವ. ಯವ್ವ, ಅಪ್ಪ ಎಲ್ಲೋಗನ? ಮನೆಗಿಲ್ಲ ಅಪ್ಪ? ಅಲ್ಲ, ಏನ್ ಜಗಳ ಮಾಡ್ಕೊಂಡ್ರಿ? ಏನಾತ? ನಿನಗೆ ಯಾಕೆ ಬೇಕವ ಹಡ ತಂದಿ ತಾಯಿ ವಿಚಾರ? ಮನೆಯಾಗಿದ್ದರ ಇರ್ಲಿ, ಬಿಟ್ಟರ ಬಿಡ್ಲಿ, ನಿಂದೆಷ್ಟು ಜೀವನ ಅಷ್ಟು ನೋಡ್ಕೊಂಡು ತಣ್ಣಗಿರುವ. ಏನ ನಮ್ಮ ಜೀವನದ ಬಗ್ಗೆ ನೀ ಭಾಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಿನ್ ಪಾಡಿಗೆ ನೀ ಇರು. ನಿಮ್ಮಪ್ಪ ಮನೆಯಾಗಿರ್ಲಿ ಬಿಡ್ಲಿ, ಅದನ್ನ ನಾವು ನೋಡ್ಕೊಳಕ್ ಅದೇ ಬಿಲ್ಲಿ. ಯಾಕೆ ಬೇ ಹಂಗ್ಯಾಕೆ ಮಾತಾಡ್ತಿ? ತಂಗಿ ಫೋನ್ ಹಚ್ಚಿದ್ಲ, ಏನ್ ಜಗಳ ಮಾಡ್ಕೊಂಡ್ರಿ? ಏನಾತ? ಅಪ್ಪ ಎಲ್ಲೋಗ್ಯಾನ? ಮನೆಯಾಗಿಲ್ಲ ನಂಗಾರ? ಎಲ್ಲೋಗ್ಯಾರ? ಜಗಳ ಏನ ನಿಮ್ಮ ಅಪ್ಪನ ಕೊಟ್ಟು 24 ಗಂಟೆನೂ ಹಾಕಿರ್ತತಿ. ನಿಮ್ಮ ಅಪ್ಪಗ ದುಡಿ ಅಂದ್ರೆ ಸಾಕು ಸಿಟ್ಟು ಬರ್ತತ ಅವಂಗ. ದುಡಿಯಾಕ ಹೋಗ್ಲಿಲ್ಲ ಯಾಕಪ್ಪ ದುಡಿ ಅಂದ್ರೆ ಸಿಟ್ಟು ಬರ್ತತ ಅವಂಗ. ಅದಕ್ಕೆ ಜಗಳ ಮಾಡ್ತಾನ ನಾಟಕ ಮಾಡ್ಕೊಂತ. ಅವಂದ ಏನ್ ಕೇಳ್ತೀನಿ ನೀನು? ಏನ ಅವನ್ ಜಗಳನ ಬೇರೆ ತರ ತಗೋ, ನಿಂಗದ ಅರ್ಥ ಆಗೋದಲ್ಲ. ಸಾಕಾಗೈತೆ ನಮ್ಗಂತೂ ಅತ್ತಾಗ ಒಬ್ಬಕ್ಕೆ ಸಂಸಾರ ಸಾಕ್ಸಿ ನೋಡು. ಈಗ ಅದು ಏನಾರ ಯಾಕಾಗ್ಲಿ ಒಂದ್ ಮಾತು ಎಲ್ಲಾರ್ಗಿ ಫೋನ್ ಹಚ್ಚಿ ವಿಚಾರಿಸ್ಬೇ. ಜೀವಕ್ಕೆ ಏನಾರ ಮಾಡ್ಕೊಂಡ್ರೆ ಏನ್ ಮಾಡ್ತಿ? ಯಾರು ನಿಮ್ಮಪ್ಪನ ಜೀವಕ್ಕ ಯಾರಿಗಾರ ಮಾಡಿಡವ ಅವ ಮಾಡ್ಕೋತಾನ? ಸುಮ್ನಿರ. ತಗ ಜೀವಕ್ಕೆ ಅವೇನ್ ಮಾಡ್ಕೋತಾನ? ಅಲ್ವೇ, ಯಾಕೆ ಹಂಗ್ಯಾಕೆ ಮಾತಾಡ್ತೀವಿ? ಜೀವಕ್ಕೆ ಅವೇನ್ ಮಾಡ್ಕೋತಾನ ಅಂದ್ರೆ ಎಲ್ಲ ನಿನ್ಗೇನು ಹೇಳಿ ಮಾಡ್ಕೋತಾನ? ಸುಮ್ನಿರವ. ಮಾತಾಡ್ತಿ ಅಂದ್ರೆ ತೀರಾ ಮಾತಾಡ್ತಿ ಅತ್ತಾಗ. ನೋಡು, ಸುಮ್ಮನೆ ನನಗೆ ವಟ ಕಿಟಿ ಹಚ್ಚಬೇಡ. ಎದಕ್ಕೆ ಫೋನ್ ಮಾಡಿ ಅಟ್ಟು ಹೇಳು? ನಿಮ್ಮ ಅಪ್ಪನ ಸಲುವಾಗಿ ಹಚ್ಚಿ ಏನು ಫೋನ್? ಹಂಗಿದ್ರೆ ಮಾತಾಡ, ಫೋನ್ ಇಡು. ಯಾಕವ ಹಂಗೆ ಮಾತಾಡತ್ತಿ? ಮಗಳನ್ನೋದು ಐತೆ ಇಲ್ಲ ನಿನಗ? ನೀನಲ್ಲ ಹೇಳಿದ್ದೆ ಮಗಳನ್ನೋದಿಲ್ಲ. ಇವತ್ತಿಗೆ ನಿನ್ನ ಋಣ ಹರಿತು, ನಮ್ಮ ಮನೆಗೆ ಬರಬೇಡ ಅಂತ ಹೇಳಿ ಬಂದಲ್ಲ ಅವತ್ತು. ಮನ್ಯಾಗ ನಿಮ್ಮ ಅಪ್ಪಿಲ್ಲ. ಅದು ಏಟ ಚೂರಪ್ಪರ ಏಟ ಒಟ್ಟು ದುಡಿತಿದ್ನ ಮಾಡ್ತಿದ್ನ ಅನ್ಕೋ. ಅವೇನು ದುಡ್ದಿಲ್ಲ ಬಿಡು. ಆದ್ರೂ ಹೇಳಾಕತ್ತೇನಿ, ಏನು ತಿನ್ಬೇಕ ಏನು ನೋಡ್ಬೇಕ ನೋಡ್ತೇವಿ. ಇನ್ನೊಂದು ವಾರ ನೋಡಿ ಬಡ ನಿಮ್ಮ ತಂಗಿ ನಾನು ಇಬ್ರು ಕೂಡ ಈಸ ಕುಡ್ದಿಲ್ಲ ಸಾಯ್ತೀವಿ. ಮತ್ತೇನು ಮಾಡೋದು? ಹಡದ ತಪ್ಪಿಗೆ ಈಸ ಕುಡ್ದು ಸಾಯ್ತೀವಿ ಅಷ್ಟೇ. ನನ್ನ ಹಣೆ ಬರನೇ ಹಿಂಗೈತಲ್ಲ, ಯಾರೇನು ಮಾಡೋಕ್ಕಾಕತಿ? ಯವ, ನೀ ಹಿಂಗೆ ಮಾತಾಡಿದ್ರೆ ನಾ ಏನು ಮಾಡಲಿ ಬೇವ? ಅಪ್ಪಗೆ ಏನು ಅನ್ಬಾರ್ದು ಅಂದಿ? ಅವ ಯಾಕೆ ಮನೆ ಬಿಟ್ಟು ಹೋಗ್ಯಾನ? ನಾನು ಬ್ಯಾಡ ತಡಿ, ಶಾಂತಮ್ಗೆ ಫೋನ್ ಮಾಡಿ ಹೇಳ್ತೇನೆ, ನಮ್ಮ ಅಪ್ಪ ಎಲ್ಲದನ್ನು ನೋಡ್ಬೇ ಒಟ್ಟು ಅಂತೇಳಿ. ಪಾಪ ಹೇಳಕ್ಕಿಕ್ಕಿ ಹೇಳು ಅವ್ರ ಸಂಸಾರನೇ ಅವ್ರಿಗೆ ಸಾಕಾಗಿರ್ತತೆ. ಅದು ಅಲ್ಲದೆ ಅವರು ನಿಮ್ಮ ಅಪ್ಪನ ಬಗ್ಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ನೋಡೋಂಗಿದ್ದಿದ್ರೆ ಹಿಂಗ್ಯಾಕಿರ್ತಿತ್ತು ಜೀವನ. ನೀ ಹುಚ್ಚದಿ, ಶಾಣೆ ಇಲ್ಲ ನೀನು. ಎಲ್ಲರೂ ನಮ್ಮರಂತ ನೀ ತಿಳ್ಕೊತಿ, ಅವ್ರು ಯಾಕೆ ತಿಳ್ಕೊತಾರ? ನೀ ಹೇಳಿದ ತಕ್ಷಣ ಎಲ್ಲ ಕೆಲಸ ಬಗ್ಸಿ ಬಿಟ್ಟು ಹುಡುಕ್ತಾರಂತ ತಿಳ್ಕೊಂಡೇನ? ಅವ್ರಿಗೆ ಏನೂ ಆಗಿಲ್ಲ. ತಮ್ಮ ಮನೆ ಬಿಟ್ಟು ಹೋದ್ರೇನು, ತಮ್ಮ ನೇಂತಿ ಮನೆ ಬಿಟ್ಟು ಹೋದ್ರೇನು, ತಮ್ಮನ ಮಗಳ ಮನೆ ಬಿಟ್ಟು ಹೋದ್ರೇನು? ನೀವು ಓಡಾಗ ಲಗ್ನ ಆದಾಗ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಇನ್ನು ಈಗ ತಲೆ ಕೆಡಿಸ್ಕೊತಾರನ ಅವ್ರು? ಸುಮ್ಮನಿರು, ಯಾಕೆ ವಿಚಾರ ಮಾಡ್ತಿ? ಹೋಗ್, ನಿನ್ನ ಜೀವನ ಏನಾಯ್ತು ಅಷ್ಟು ನೋಡ್ಕೊ. ಮತ್ತು ನೀ ಫೋನ್ ಹಚ್ಚಿದ ವಿಚಾರ ನಿಮ್ಮ ಮಾವಗ ಏನ ನಿನ್ನ ಗಂಡಗೆ ಗೊತ್ತಾದ್ರೆ ಯವ್ವ ತಾಯಿ ಅದಕ್ಕೂ ಮತ್ತು ಹಿಂದಾಗಡೆ ಹೊಡೆದಾಟ ಬಡದಾಟ ಆದಿತ್ತು. ಏನ ಯಾಕೆ ಬೇಕು? ಹೋಗು
ಆರಾಮ ಇರ್ ಹೋಗಿ. ಸುಮ್ಮನೆ ನಮ್ಗೆ ಇವ್ರಾಡಿ ಹಚ್ಚಾಕ್ ಹೋಗ್ಬೇಡ್ರಿ. ಇಡು ಫೋನ್ ಇಡು. ನಮ್ದೇನು ನಮ್ಗೆ ಯಾರಿಲ್ಲ, ನಾವು ಹಿಂಗೆ ಅನ್ಕೊಂಡ್ಬಿಟ್ಟೇವಿ ಇನ್ಮ್ಯಾಗ. ನೋಡಿದೇನ ನಿಮ್ಮವ್ ಮಾತಾಡಿದ್ ಕೇಳಾನ ನೋಡು. ಗಂಡ ಮನ್ಯಾಗಿಲ್ಲ ಅನ್ನೋದಕ್ಕೆ ಯೋಚನೆನೇ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ಚಿಂತೆ ಮಾಡ್ತಿ? ಸುಮ್ಮನಿರು, ಎಲ್ಲಿ ಹೋಗುದಿಲ್ಲ. ಅವ್ರಿಬ್ರದು ಆ ನಾಟಕದ ಅಂತ ನಾಟಕ 1000 ನೋಡೇನಿ ನಾನು. ನೀ ನೋಡಿಲ್ಲೋ ಏನ? ನಾ ನೋಡೇನಿ. ಸುಮ್ಮನೆ ಇದ್ಬಿಡು. ಎಲ್ಲಿ ಹೋಗ್ಯ ನಿಮ್ಮಪ್ಪ? ತಾನ ಬರ್ತಾನ. ಅಪ್ಪ ಹೇಳೋದು ಯಾಕೆ ಸರಿ ಅನಿಸ್ತೈತಿ. ನೀ ಸುಮ್ಮನೆ ಆಗ್ಬಿಡು ಹೋಗ್ಲಿ. ಈಗ ಅಪ್ಪನ ಮಾತು ಮಿಕ್ಕಿ ಮತ್ತೆ ಹಿಂದಾಗಡೆ ನಾವಲ್ಲಿ ಹೋಗೋದು ಬರೋದು ಮಾಡಿದ್ರೆ ಸುಮ್ಮನೆ ಸಿಟ್ಟು ಬರ್ತೈತಿ. ಬೇಡ, ಏನು ಸುಮ್ಮನೆ ಇದ್ಬಿಡು ಹೋಗ್ಲತ್ತಾಗ. ಸರಿ ಆತು. ನಾನು ಟೆನ್ಷನ್ ಮಾಡ್ಕೊಂಡೆ. ನೋಡಿದ್ರೆ ಅವರಿಗೆ ಆ ಟೆನ್ಷನ್ ಇಲ್ಲ. ನಾನಾರ ಏನು ಮಾಡಲಿ? ನಿಮ್ಮ ತಂಗಿ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಅಲ್ಲಿ ಏನೇನಾಯ್ತು ಎತ್ತ ಅಂತ ಕ್ಲಿಯರಾಗಿ ಕೇಳ್ಕೊಂಡು ಹೇಳು ಆತ. ಆತು. ನಿನ್ನ ಗಂಡ ಬಂದು ನೋಡ ಹೊರಗೆ ಬಂದ್ರನ ಚಲೋ ಆತ್ ಬಿಡುವ. ಕೆಟ್ಟ ಬೇಜಾರಾಗತ್ತಿತ್ತು. ತಾಯಿ ಮನ್ಯಾಗ ಬ್ಯಾಸರ ಆಗಕತ್ತಕ್ಕೆ ಅನ್ನಕ್ಕೆ ನೀನ ಒಬ್ಬಿಕೆ ನೋಡು. ಬರ್ರಿ ಹೇಳಾರ, ಬರ್ರಿ ಕುಂದ್ರ ಬರ್ರಿ. ಬರ್ರಿ ಕುಂದ್ರ ಬರ್ರಿ, ಚಾ ಮಾಡ್ಕೊಂಬರ್ತೇನೆ. ಆರಾಮ್ರಿ ಹೇಳಾರ? ಆರಾಮದೇನಿ ನೋಡ್ರಿ ಮಾವಾರ. ಆತಪ್ಪ, ನೀವು ಮಾತಾಡ್ಕೊರಿ, ನಾ ಹೊರಗೆ ಕುಂದಿರ್ತೇನೆ. ಅಪ್ಪ ಅಂತ ಗೊತ್ತಾತ ನಿನಗೆ? ಆರಾಮದಿ ರತ್ನ? ಹ್ಞೂ ರೀ, ಆರಾಮದೇನು ನೋಡಪ್ಪ. ನನಗೇನು ತೊಂದರೆ ಇಲ್ಲೇ. ಯಪ್ಪ, ನಮ್ಮವ್ವ ಪುರ್ಸತ್ ಇಲ್ದಂಗೆ ಅದನ್ನ ಮಾಡಿ ಕೊಡ್ತಾನೆ ಇರ್ತಾಳೆ. ಹೊಡ್ತುಂಬ ತಿಂದು ರಗಡಾಗೈತೆ ನೋಡಪ್ಪ. ಕೆಟ್ಟ ಬೇಜಾರ್ಲಿಪ್ಪ ಮನ್ಯಾಗ. ಅದೇನಾಗ್ಬಿಟ್ಟೈತೆ ಅಂದ್ರೆ ನಮ್ಮ ಮಾವ ಒಬ್ಬ ಎಲ್ಲೇ ಹೋಗ್ಯಾನ, ಜಗಳ ಮಾಡ್ಕೊಂಡು ಸಿಟ್ಟಿಗೆದ್ದು ಅದಕ್ಕೆ ಹುಡುಕ್ಯಾಡಕತ್ತಾರ ಮನ್ಯಾಗ. ಏನು ಮನೆ ಬಿಟ್ಟು ಹೋಗ್ಯಾರ? ಅಯ್ಯೋ ದೇವ್ರಿ ಪಾಪ. ಅವ್ರು ಯಾರು ಅಂಟಿಯಾರು ಭಾಳ ಅಳಾಕತ್ತಿದ್ರನ? ಆಕೆ ಕಳ್ತಾಳ, ಅದೆಲ್ಲ ಏನಿಲ್ಲ. ಎಲ್ಲೋಗ್ಯಾರ ಯಾರಿಗೆ ಗೊತ್ತು. ಗಂಡ ಇಂತಿ ಜಗಳಪ್ಪ, ನಾವು ಏನು ಭಾಗವಹಿಸೋಕ್ಕಾಕತ್ತೆ ಅದ್ರಾಗ? ಹೌದಿಲ್ಲ? ಏನೇನಾಗೈತೆ ಅವ್ರವ್ರ ನಡುವೆ ನಮ್ಗೇನು ಹೇಳಕ್ಕೆ ಬರ್ತಾರ, ಕೇಳಕ್ಕೆ ಬರ್ತಾರ? ಸುಮ್ಮನೆ ಇರ್ಬೇಕಷ್ಟೇ. ಏನು ಬಿಡ್ರಿಪ್ಪ. ಆದರೂ ಮನುಷ್ಯ ಎಂಥ ಚಂದ ಕೆಲ್ಸಕ್ಕೆ ಹೊಂಟಿದ್ರೆ ಸುಮ್ಮನೆ ಹೋಗಿದ್ರಕ್ಕಿತ್ತು. ಅದನ್ನು ಬಿಟ್ಟು ಕೆಲ್ಸಕ್ಕೂ ಹೋಗ್ಲಾರ್ದಂಗೆ ಹಿಂಗೆ ಮಾಡ್ಕೊಂಡ್ರೆ ಎದಕ್ಕೆ ಬಂತದಂತೆ ನಾನು. ಹೋಗ್ಲಿ ಬಿಡು. ನಾನು ನನ್ನ ಮಗನ ನನ್ನ ಹೆಂಡತಿ ನೋಡಕ್ಕೆ ಬಂದೀನಿ. ಅವ್ರದ್ದು ಮಾತಾಡಿ ನಾ ಯಾಕೆ ತಲೆ ಕೆಡ್ಸ್ಕೊಲಿ? ನೀವು ನನಗೆ ಸಂಬಂಧ ಇಲ್ಲ ಅಂತೇ ಬಿಟ್ಬಿಟ್ಟೆ ನೋಡ. ಅದು ಕರೆ. ಅಂದಂಗೆ ನೀನು ಇಲ್ಲ ರತ್ನ, ಚಕ್ಕ ಬೇಜಾರಾಕೈತಿ. ಅದಕ್ಕೆ ಹುಡುಗನ್ನ ಒಂದು 2 ದಿನ ಕರ್ಕೊಂಡು ಹೋಗ್ಲೇನ ಅಂತ. ಕರ್ಕೊಂಡು ಹೋಗ್ರಲ್ಲ, ಯಾರು ಬೇಡ ಅಂದ್ರೆ. ಅಲ್ರಿ, ಇದು ಅತ್ತಿಯರು ಅದಾರಲ್ಲ, ನೋಡ್ಕೊತಾರಪ್ಪ. ಅವ್ರೇನು ನೋಡ್ಕೊಳ್ಳಲ್ಲ ಅನ್ನಂಗಿಲ್ಲ. ಅಲ್ಲ, ರಾತ್ರಿ ಅಳ್ತಾನ ಅಂತ. ಇಲ್ಲ, ರಾತ್ರಿ ಅಳಂಗಿಲ್ಲ. ಅಂದರೆ ಊಟ ಹೊಡ್ತುಂಬ ಒಂಚೂರು ಏನಾರ ತಿನ್ನಿಸಿ ಮನಗಿಸಿದ್ರೆ ಬೆಳತ್ತನ ಮಿಸ್ಕಂಗಿಲ್ಲಮ್ಮ. ಹಂಗಾದ್ರೆ ಸರಿ. ಎದ್ರ ತೆಲಿಬೇನಿ ನೋಡು. ಎಷ್ಟೊತ್ನಾಗ ಏನು ಮಾಡೋದು ಮತ್ತೆ? ಚಾ ತಗೋಪ್ಪ. ಕೊಡ್ರಿ ಅತ್ಯಾರ. ಆದರೂ ಅತ್ತಿಯರ ಏನಾರ ಅನ್ರಿ, ನಿಮ್ಮ ಮನೆಗೆ ಬಂದಾಗ ಮಾತ್ರ ಚಾ ಭಾರಿ ಮಸ್ತ್ ಮಾಡ್ಕೊಡ್ತೀರಿ. ನಿಮ್ಮ ಮಗಳು ಕಂಜುಸ್ತನ ಮಾಡಿ 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 ಈಟ್ ಹಾಲ್ನಾಗ ಇಷ್ಟು ಚಾ ಮಾಡ್ತಾಳ. ತಟೀಗ ಚಾಪಡಿ, ತಟೀಗ ಸಕ್ರೆ ಹಾಕ್ತಾಳ. ಜಿಪುಣತನ ಬಿಟ್ಟಾಳಂದ್ರು ಪೂರಾ ಬಿಟ್ಟಿಲ್ಲ. ಎಲ್ಲೋಕೈತ್ರಿ ಅದು ಹುಟ್ಕೊಣ ಸುಟ್ರು ಹೋಗಂಗಿಲ್ಲ ಅಂತಾರಲ್ಲ, ಹಂಗೆ ಏನು ನಿಕ್ಕಿ ನೀರು ಚಾ ಕುಡ್ದಂಗೆ ಆಗಂಗಿಲ್ಲ ನೋಡ್ರಿ. ನೀವು ನೋಡ್ರಿ ಅತ್ತಿಯಾರ ಮಸ್ತ್ ಮಾಡ್ತೀರಿ ಚಾ. ಕರೆನಾ ಚಲೋ ಚಾ ಮಾಡಿರ್ತೀರಿ ನೀವು. ನಾನು ಅಲ್ಲಿ ನಮ್ಮ ಮನೆಗೆ ಹೋದಾಗೂ ಒಮ್ಮೆ ನಮ್ಮ ವಾರಿದ್ರಿಗೆ ಅಂದಿದ್ದೆ, ಅತ್ತಿಯವರು ಚಾ ಚಲೋ ಮಾಡ್ತಾರಂತೇಳಿ. ಹೌದನಪ್ಪ. ನಾ ಈಕಿ ನಂಗೆ ಜಿಪ್ಪಡ್ತನ ಮಾಡೋದಿಲ್ಲಪ್ಪ. ನಾನು ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡಿರ್ತೇನೆ. ಆದರೂ ಅತ್ತಿಯರ ನನಗೆ ಒಂದು ಅನ್ನಿಸ್ತೈತೆ ಒಂದೊಂದ್ಸಲ, ಅಲ್ಲ ಈಕಿಗೆ ಯಾರು ಬುದ್ಧಿ ಬಂದಿರ್ಬೇಕು ಅಂತೇನೆ ನಾನು. ಅಲ್ಲ, ನಿಮ್ಮ ಮನೆಗೆ ಈ ಥರ ಜಿಪ್ಪಣ್ತನ ಮಾಡೋರು ಯಾರಿದ್ರು? ನಮ್ಮ ಮಾವಾರಿದ್ರಪ್ಪ, ನಮ್ಮ ಮನೆಯವ್ರ ಅಪ್ಪಾರ. ಭಾರಿ ಜಿಪ್ಪಣ್ತನ. ಅವತ್ತಿಗೆ ಬೇಕಾಗು ಸಕ್ರೆ, ಅವತ್ತಿಗೆ ಬೇಕಾಗು ಚಾಪುಡಿ, ಅವತ್ತಿಗೆ ಬೇಕಾಗು ಅಕ್ಕಿ, ರವೆ, ಎಣ್ಣೆ ಎಲ್ಲ ಅವತ್ತೇ ತರೋದು. ಅದನ್ನ ಮೊದಲ ತಂದಿಟ್ರೆ ಎಲ್ಲಿ ಜಾಸ್ತಿ ಜಾಸ್ತಿ ಖಾಲಿ ಮಾಡ್ತಾರೆ ಅಂತೇಳಿ 2 ಕಿಲೋ ತರೋದು. ಅನ್ನ ಅಂತೂ ಮಾಡತ್ತಿದ್ದಿಲ್ಲ. ಮಾಡಿದ್ರೆ ಲವಣಕ್ಕಿ ಅನ್ನ ಮಾಡ್ತಿದ್ವಿ, ಲವಣಕ್ಕಿದು. ಆಮೇಲೆ ಬೆಲ್ಲದ ಚಾ, ಸಕ್ರೆ ಯಾವಾಗೋ ಅಪರೂಪ. ಉಳ್ಕಾದ ದಿನ ಅಂತೂ ಬೆಲ್ಲದ ಚಾನೇ ಕುಡಿಯೋದು. ಆಮೇಲೆ ಲವಣಕ್ಕಿ ಅನ್ನ, ಹಾಲು ಮೊಸರು ಇರ್ತಿತ್ತು. ಇನ್ನೇನು ನಮ್ದು ಹೈನಿತ್ತಪ್ಪ ಅವಾಗೆಲ್ಲ. ಹಾಲು ಮೊಸರು ಈಡಾಗಿರ್ತಿತ್ತು. ಈಗ ಯಾವ ಏನು ಇಲ್ಲ ನೋಡಿ. ಈಗ ಮೊದಲೆಲ್ಲ ದನ ಆಕಳ ಜಗ್ಗಿದ್ವು ನಮ್ಮ ಗಂಡು ಮನ್ಯಾಗ. ನಮ್ಮ ಮನೆಯವ್ರ ಅಪ್ಪಾರ ಅತ್ತಿಯರತ್ತು ಮೊಸರು ಹಾಲು ಎಲ್ಲ ಕೊಡ ತುಂಬಿಡೋರು. ಹಿಂಗೆ ಗೊತ್ತನು? ಏನು ಊರಾನ್ ಮಂದಿನ ಬಂದು ತೊಗೊಂಡೋಗೋರು. ಆಮೇಲೆ ಅವಾಗ ಮಾರಕ್ಕೆ ಕೊಡ್ತಿದ್ದಿಲ್ಲ. ಅವಾಗೆಲ್ಲ ಹಂಗೆ ಬಂದು ಒಟ್ಟು ಮೊಸರು ಕೊಡೆಯವ, ಒಟ್ಟು ಮಜ್ಜಿಗೆ ಕೊಡೆಯವ ಅಂತ ಇಸ್ಕೊಂಡೋಗೋರು. ಉಳಿದಿದ್ದೆಲ್ಲ ಅದು ಹೆಂಗಂದ್ರೆ ಆಮೇಲೆ ಬರ್ಬರ್ತಾ ರೊಕ್ಕಕ್ಕೆ ಕೊಡಾಕತ್ತಿದ್ದೆ. ಮೊದಲೆಲ್ಲ ರೊಕ್ಕ ಕೊಡ್ತಿದ್ದಿಲ್ಲ. ಹಂಗೆ ನಮ್ಮ ಮನೆ ಮಂತ್ಯಾನ ಭಾಳ ಬದುಕ್ತೇವ್ರು ನಾವು. ಈಗ ನೋಡಿ ಹಿಂಗದೇವಿ, ಏನು ಮಾಡೋಕ್ಕಾಗಂಗಿಲ್ಲ. ಅಂದ್ರೆ ನನಗೂ ಬರ್ಬರ್ತಾ ನಾವೆಲ್ಲ ಏನು ಸಂಸಾರ ನಾವು ಪಾಲ್ಗಡಿ ಮಾಡ್ಕೊಂಡ್ವೆಲ್ಲ, ಅವಾಗ ದನ ಆಕಳ ನನಗೆ ಮಾಡೋಕ್ಕಾಗಂಗಿಲ್ಲ ಅಂದ್ಬಿಟ್ಲೆ ಧೀರೆ ಸೊಸಿ ಅದಾಳಲ್ಲ ಆಕಿನ ತೊಗೊಂಡ್ಲು. ನಾನು ವಾಪಸ್ ಕೇಳಕ್ಕೆ ಹೋಗಲಿಲ್ಲ. ಓ, ಹಂಗೆ ನಿಮ್ಮದು ದೊಡ್ಡದೈತ್ರಿ ಅತ್ತಿಯಾರ ಕಾಂದಾನ? ಆಯ್ತಪ್ಪ ತಕ್ಕ ಮಟ್ಟಿಗೆ. ಮನೆಗೆ ಎಲ್ಲರೂ ಆರಾಮದಾರಲ್ಪ?
ಅವ್ವ ಬೇಜಾರಾಗಕತ್ತೈತಿ ಅಂದ್ಲ, ಹಂಗಾರ ಒಂದು ಇವತ್ತೊಂದಿನ ಕರ್ಕೊಂಡು ಹೋಗೋಣ ಅಂತ ಬಂದೆ ಹುಡುಗನ. ಅಲ್ಲ ಹಿಂಗಂತೇನಂತ ತಪ್ಪಿಕೋಬೇಡ್ರಿ. ನನ್ನ ಮೊಮ್ಮಗನ ನಮ್ಮ ಕುಟು ಇರಲಿ ಒಂದಿಟ್ಟು. ಅಲ್ಲ ನೀವು ಹಿಂಗೆ ಕರ್ಕೊಂಡು ಹೋಗ್ಬಿಟ್ರೆ ನನ್ನ ಮೊಮ್ಮಗ ಇರೋದಾರ ಎಲ್ಲಿ ನನ್ನ ಜೊತೆಗೆ, ಹೌದಿಲ್ರಿ? ಅಲ್ಲ ಇನ್ನೂ ಆಮೇಲೆ ಐತಿ ನಿಮ್ಮ ಮನ್ಯಾಗ ಇರೋದು. ಈಗೇನ ಬಾಣೆತನಕ್ಕೆ ಬಂದಾಳ, ಅದಕ್ಕೆ ಹುಡುಗ ಐತಿಲ್ಲ. ಇಲ್ಲ ಅಂದ್ರೆ ಏನು 24 ಗಂಟೆ ಇಲ್ಲೇ ಇರ್ತಾನನ್ರಿ. ಅದಕ್ಕೆ ಬ್ಯಾಡ್ರಿ, ಕರ್ಕೊಂಡು ಹೋಗ್ಬೇಡ್ರಿ. ಆಯ್ತು ಬಿಡ್ರಿ ಅತ್ತಿಯರ, ನಿಮಗೆ ಬೇಡ ಅನ್ಸಿದ್ರೆ ಬೇಡ ಅಷ್ಟೇ, ಮತ್ತೇನಿಲ್ಲ. ಅತ್ತಾಗ ಹಿಡ್ಕೊಂಡು ಕೊಡ್ರಿ, ಕೈ ಬಡಿತಾನವ. ಹಾಂ